ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು. ಕಾಣಿ ಮುಲಾ ಜಿಲ್ದೆ ಈ ಡೈಲಾಗ್ ಕೇಳಬೇಕಿತ್ತು ನಾನು. ಕಣಿ ಮುಲಾ ಜಿಲ್ಲೆ ಎಷ್ಟು ಸರ್ತಿ ಯೂಸ್ ಮಾಡ್ತಾರೆ ಕಾಮೆಂಟ್ರಿಯಲ್ಲಿ ಸರ್. ಅಂದರೆ ರೀಸೆಂಟ್ ಮ್ಯಾಚಸ್ ಆಗಿರ್ಬೋದು ಅಥವಾ ಮೋಸ್ಟ್ ಫ್ಯಾಸಿನೇಟಿಂಗ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾವುದು ನಿಮ್ಮ ಪ್ರಕಾರ? ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿದ್ದು 1996. ವೆಂಕಿ ನಮ್ಗೆ ಏನು ಗೊತ್ತಾ, ಕಾಲೇಜ್ ಫ್ರೆಂಡ್. ಅವನು ಇಂಡಿಯಾಗೆ ಆಡೋಕ್ಕಿಂತ ಮುಂಚೆ ನಂಗೆ ಪರಿಚಯ. ವಿಜಯ ಕಾಲೇಜಲ್ಲಿ ಅವ್ನು ಫಸ್ಟ್ ಇಯರ್ ಡಿಗ್ರಿಲಿದ್ದಾಗ ನಾನು ಫಸ್ಟ್ PU ಜಾಯ್ನ್ ಆಗಿದ್ದು. ಸೊ ವೆಂಕಿ ಇನ್ನು ಅವಾಗ ಈವನ್ ಯೂನಿವರ್ಸಿಟಿ ಕೂಡ ಆಡಿರಲಿಲ್ಲ. ಆ ವರ್ಷ ಚೆನ್ನಾಗಿ ಆಡ್ದ ಅಂತೇಳಿ ಆಮೇಲೆ ಯೂನಿವರ್ಸಿಟಿ ಆಡಿದ್ದು. ಸೊ ಒಬ್ಬ ಗೊತ್ತಿರೋ ಪರ್ಸನ್ನು ನಿಮಗೆ ಪಾಕಿಸ್ತಾನ ವಿರುದ್ಧ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಅದು ಏನೋ ಒಬ್ಬ ಪಾಕಿಸ್ತಾನಿ ಹತ್ರ 4 ಹೊಡೆಸ್ಕೊಂಡ್ಮೇಲೆ ಆ ರೇಂಜ್ಗೆ ಹಿಂಗೆ ಪಕ್ಕಕ್ಕೆ ಹೋಗಿ ನೀವು ದಯವಿಟ್ಟು ಅಂತ ಪಾಪ ನಾನು ಡೀಸೆಂಟಾಗಿ ಹೇಳ್ತಾಯಿದ್ದೀನಿ. ಆ ಒಂದು ದೃಶ್ಯಗಳು ಮರೆಯೋಕ್ಕೆ ಆಗಲ್ಲ. ಯಾಕಂದರೆ ಆ ರೇಂಜ್ಗೆ ಹೊಡಿತಾಯಿದ್ರು. ಐ ಥಿಂಕ್ 12 ಓವರ್ಸ್ಗೇನೋ ಆಲ್ಮೋಸ್ಟ್ 100 ಆಗೋಗ್ಬಿಟ್ಟಿತ್ತು. ಸೈಯದ್ ಅನ್ವರ್ ಸೊಹಿಲ್ ಬ್ಯಾಟಿಂಗ್ ಆಡುವಾಗ ಇಂಡಿಯಾ ಈ ಒಂದು 270+ ಭಾಳ ಒಳ್ಳೆಯ ಸ್ಕೋರು ಆ ಟೈಮಲ್ಲಿ ಅಂತ ನಾವು ಯೋಚನೆ ಮಾಡಿದ್ರು, ಇವ್ರು ಆಡೋ ರೇಂಜ್ಗೆ ಏನು ಗುರು 30 ಓವರ್ಗೆ ಮ್ಯಾಚ್ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆವಾಗ ಬಂದಂಥ ಒನ್ ಆಫ್ ದಿ ಮೋಸ್ಟ್ ಇನ್ಸ್ಪೈರಿಂಗ್ ಮೂಮೆಂಟ್ಸ್ ಅದು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಇನ್ನು ಮುಂದೆ ಯಾವಾಗ ಬಂದ್ರೂ ಆ ಪರ್ಟಿಕ್ಯುಲರ್ ಸೀನ್ ಇಲ್ಲದೆ ಆ ಮ್ಯಾಚ್ಗೆ ಬಿಲ್ಡಪ್ ಇರೋದೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ವೆಂಕಿಯವರ ಲೈಫಲ್ಲಿ ಅದು ಅವರ ಸಿಗ್ನೇಚರ್ ಮೊಮೆಂಟ್. ಪೀಪಲ್ ನೀವು ಎಲ್ಲೇ ಹೋಗಿ ಯಾವಾಗೇ ಹೋಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಇದು ರೀಸೆಂಟಾಗಿ ಮ್ಯಾಚ್ ಯಾರು ನೋಡೋಕೆ ಶುರು ಮಾಡಿದ್ದಾರೆ 2000s ಆದಮೇಲೆ, 2010 ಆದಮೇಲೆ. ನಮಗೆಲ್ಲ ಆ ಮೂಮೆಂಟ್ ಯಾವುದಕ್ಕೆ ಅನ್ಸೋದು ಗೊತ್ತಾ, 2022 ಅಲ್ಲಿ ಒಂದು ನಡೆಯುತ್ತೆ. ವಿರಾಟ್ ಕೊಹ್ಲಿ ಲಾಸ್ಟ್ ತನಕ ಆಸ್ಟ್ರೇಲಿಯಾ T20 ವರ್ಲ್ಡ್ ಕಪ್ ಹ್ಯಾರಿಸ್ ರಾಫ್ ಹೊಡೆಯೋದು. ಕರೆಕ್ಟು. ಅದು ನೆಕ್ಸ್ಟ್ ನವಾಜ್ ಏನ್ ಮಾಡ್ಬಿಟ್ರಿ ನವಾಜ್ ನೀವು. ಅದು ಆಬ್ವಿಯಸ್ಲಿ ಇವಾಗಿನವ್ರಿಗೆ ಅಂದರೆ ವಿರಾಟ್ ಫ್ಯಾನ್ಸ್ ಅದನ್ನು ಮರೆಯೋಕ್ಕಾಗೋದೇ. ಆ ಥರ ಒಂದು ಇನ್ನಿಂಗ್ಸ್ ಆಡಿದ್ದು. ಆಮೇಲೆ ಎಲ್ಲಿ ನಾವು ಆಲ್ಮೋಸ್ಟ್ ಡೌನ್ ಆ್ಯಂಡ್ ಔಟ್, ಅದು ನಾವು ಲೈವ್ ಕಮೆಂಟ್ರಿ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ 2022 ಆ ಪರ್ಟಿಕ್ಯುಲರ್ ಗೇಮ್ ಅದು ಅಗೇನ್ ಒನ್ ಆಫ್ ದಿ ಮೋಸ್ಟ್ ಮೆಮೊರಬಲ್ ಗೇಮ್ಸ್ ಅದು. ಈವನ್ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಿಲ್ಲ, ಸೆಮಿಫೈನಲ್ಸಲ್ಲಿ ನಾವು ಇಂಗ್ಲೆಂಡ್ ವಿರುದ್ಧ ಸೋತೋಗ್ತೀವಿ, ಬಟ್ ಅದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಇನ್ಫ್ಯಾಕ್ಟ್ ಆ ಪರ್ಟಿಕ್ಯುಲರ್ ಮ್ಯಾಚು ವೆಂಕಿ ವಾಸ್ ಇನ್ ಆಸ್ಟ್ರೇಲಿಯಾ. ಓಕೆ, ಅವರು ಗ್ರೌಂಡಿಂದ ಕಾಮೆಂಟ್ರಿ ಮಾಡಿದ್ರು. ಟಾಸ್ ಹಾಕಿದ್ರಲ್ಲ ಕಾಯಿನ್, ಅದು ಅವನ ಹತ್ರ ಇದೆ ಇವತ್ತಿಗೂ. ಅವನು ಅಲ್ಲಿಂದ ಬಂದಮೇಲೆ ನನಗೆ ತೋರಿಸ್ದ, ಅದ್ರ ಜೊತೆ ಫೋಟೋನೂ ಇದೆ ನನಗೆ. ನೋಡ್ಬೇಕಲ್ಲ ನಾನು ಒಂದ್ಸತಿ. ಈಗ ವೆಂಕಿನ ಕರೀರಿ, ಯಾವಾಗ ಬರಲಿ? ಇಲ್ಲ ವೆಂಕಿ ಮನೆಗೆ ಹೋಗಿ